and the end dot. Hello people, welcome back to another ವ್ಲಾಗ್ ವಿಡಿಯೋ. ಕಾನ್ಸೆಪ್ಟ್ ನಂಬರ್ 1, ನಿಮ್ಮ ಹತ್ರ ಒಂದು ಹ್ಯಾಲ್ವೆನ್ ಲೀಫ್ ಇರಬೇಕು, ಜೊತೆಗೆ ಸಿಸರ್ ಕೂಡ ಇರಬೇಕು. ಕಾನ್ಸೆಪ್ಟ್ ನಂಬರ್ 2, ಈ ಒಂದು ಲೀಫ್ ನ ಪ್ರಾಪರ್ ಆಗಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ನಂಬರ್ 3 ನ ನೀವು ನೋಡಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ನಂಬರ್ 3 ಅಲ್ಲಿ ಬಾದಾಮ್ ಲೀಫ್ ನ ಈ ತರ ಸೈಜ್ ಅಲ್ಲಿ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಕಾನ್ಸೆಪ್ಟ್ ನಂಬರ್ 4 ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಇರೋದು. ಸೀರಿಯಸ್ ಆಗಿ ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡಬೇಡಿ. ಕಾನ್ಸೆಪ್ಟ್ ನಂಬರ್ 4 ಅಲ್ಲಿ ಒಂದು ಪಾತ್ರೆನ ತಗೊಳ್ಳಿ, ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಇಟ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 15 ನಿಮಿಷ 20 ನಿಮಿಷ ವಾಟರ್ ನ ಕುದಿಸಕ್ಬಿಟ್ಟು. ಕಾನ್ಸೆಪ್ಟ್ ನಂಬರ್ 5 ಅಲ್ಲಿ ನೀವೇನಲ್ಲಿ ಕುದಿಸಿರ್ತೀರಾ ವಾಟರ್ ನ, ಆ ಒಂದು ವಾಟರ್ ನ ಸಪರೇಟ್ ಆಗಿ ಒಂದು ಬೌಲ್ ಅಲ್ಲಿ ಹಾಕಿ ಇಟ್ಕೊಳ್ಳಿ. ಕಾನ್ಸೆಪ್ಟ್ ನಂಬರ್ 6 ಅಲ್ಲಿ ನೀವೇನ್ ಕಟ್ ಮಾಡಿರ್ತೀರಾ ಆ ಒಂದು ಬಾದಾಮ್ ಲೀಫ್ ನ, ಆ ಒಂದು ಬಾದಾಮ್ ಲೀಫ್ ನ ವಾಟರ್ ಒಳಗಡೆ ಹಾಕ್ಬಿಡಿ. ಕಾನ್ಸೆಪ್ಟ್ ನಂಬರ್ 7, ಈ ಕಾನ್ಸೆಪ್ಟ್ ನಂಬರ್ 7 ಅಲ್ಲಿ ಅದ್ರಲ್ಲಿ ಏನ್ ವಾಟರ್ ಒಳಗಡೆ ಹಾಕಿರ್ತೀರಾ ಆ ಒಂದು ಬಾದಾಮ್ ಲೀಫ್ ನ ಹೊರಗಡೆ ತೆಗ್ದಿ ಒಂದು 5 ನಿಮಿಷ ಒಣಗಕ್ ಬಿಟ್ಬಿಡಿ. ಹ್ಯಾಂಡ್ ದ ಎಂಡ್ ಡಾಟ್. ಆಕ್ಚುಲಿ ಫುಲ್ ಆಗಿ ಅರ್ಥ ಆಗಿಲ್ಲ ಅಂತ ನನ್ಗೆ ಗೊತ್ತಾಗ್ತಾ ಇದೆ. ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಬಗ್ಗೆ ಏನ್ ಅನ್ಸ್ತು ಅಂತ ಟಕ್ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತೀವಿ. ಆಕ್ಚುಲಿ ಇದೇನ್ ಬಾದಾಮ್ ಲೀಫ್ ಇದೆ, ಈ ಒಂದು ಬಾದಾಮ್ ಲೀಫ್ ನ ನಾವೆಲ್ಲ ಯಾವ ತರ ಯೂಸ್ ಮಾಡ್ತೀವಿ ಗೊತ್ತಾ? ಆಕ್ಚುಲಿ ನಾವೆಲ್ಲ ಈ ಒಂದು ಬಾದಾಮ್ ಲೀಫ್ ನ ಯಾವ ತರ ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಸಿಂಪಲ್ ಆಗಿ ಒಂದು ಫ್ರಿಜ್ ಬಾಕ್ಸ್ ಸೆಟಪ್ ಯಾವ್ದೋ ಒಂದು ಮಾಡ್ಬಿಟ್ಟು ಇದ್ರಲ್ಲಿ ತಗೊಂಡೋಗಿ ಹಿಂಗೆ ಎಸ್ಬಿಟ್ರೆ ಅದು pH ಲೆವೆಲ್, ವಾಟರ್ ಟೆಂಪರೇಚರು ಎಲ್ಲ ಮೇಂಟೈನ್ ಆಗ್ಬಿಡುತ್ತಂತ ನಮ್ಮ ಜನಗಳು, ನಮ್ಮ ಹುಡುಗರು ಎಲ್ಲ ಕನ್ಫ್ಯೂಸ್ ಆಗಿ ಈ ತರ ಎಲ್ಲ ವಿಷಯಗಳು ಮಾಡ್ತಾ ಇರ್ತಾರೆ. ಬಟ್ ಒಂದು ಫಾರ್ಮ್ಗೆ ವಿಸಿಟ್ ಮಾಡಿರ್ತೀನಿ, ಆ ಒಂದು ಫಾರ್ಮ್ ಅಲ್ಲಿ ಸ್ವಲ್ಪ ಅಂತ ಟಿಪ್ಸ್ಗಳು ಕೊಟ್ಟರು. ಆ ಒಂದು ಟಿಪ್ಸ್ ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೀರಿಯಸ್ ಆಗಿ ಈ ತರದೊಂದು ಮೂವ್ಮೆಂಟ್ ಖಂಡಿತವಾಗ್ಲೂ ಎಲ್ಲಾ ಕಡೆ ಎಲ್ಲಾ ಫಾರ್ಮ್ ಅಲ್ಲೂ ಮಾಡ್ತಿದ್ದಾರೆ. ಸೊ ಅವರು ಒಂದು ಕಂಟೈನರ್ ಅಲ್ಲಿ ಈ ತರ ಒಂದು ಲೀವ್ಸ್ ನೆಲ್ಲ ಸ್ಟೋರ್ ಮಾಡಿ ಅದನ್ನ ಬಾಯ್ಲ್ ಮಾಡಿ, ಅದನ್ನ ಬಾಯ್ಲ್ ವಾಟರ್ ಎಲ್ಲ ಏನಾಗುತ್ತೆ ಅದು ಸಪರೇಟ್ ಆಗಿ ಬೇರೆ ವಿಷಯಕ್ಕೆ ಯೂಸ್ ಮಾಡ್ಕೊಂತಾರೆ, ಮೆಡಿಕಲ್ ಅದು ವಿಷಯಕ್ಕೆಲ್ಲ ಯೂಸ್ ಮಾಡ್ಕೊಂತಾರೆ. ಮಿಕ್ಕಿದ ಈ ಲೀಫ್ ನ ಏನ್ ಮಾಡ್ತಾರೆ, ಸಪೋಸ್ ಅದು ವೇಸ್ಟೇ ಆಗಿದ್ರೆ ಕೂಡ ಅದು ಮಣ್ಣಿಗೆ ಯೂಸ್ ಆಗ್ಬಿಡುತ್ತೆ. ಈ ಒಂದು ಕಾನ್ಸೆಪ್ಟ್ ನ ಪ್ಯಾಕೇಜ್ ಆಗಿ ಪ್ಯಾಕ್ ಮಾಡಿ ಕಾನ್ಸೆಪ್ಟ್ ನ ಸೇಲರ್ ಕೂಡ ಸೇಲ್ ಮಾಡ್ತಿದ್ದಾರೆ ಮಸ್ತಾಗೆ. ಈ ಒಂದು ಕಾನ್ಸೆಪ್ಟ್ ಯಾಕೆ ಇವತ್ತು ತಗೊಂಡ್ ಬಂದಿದ್ದೀನಿ ಅಂದ್ರೆ, ತುಂಬಾ ಜನ ಬಾದಾಮ್ ಲೀಫ್ ನ ಯೂಸ್ ಮಾಡ್ತಾ ಇದ್ದೀರಾ. ಬಾದಾಮ್ ಲೀಫ್ ಯಾಕೆ ಯೂಸ್ ಮಾಡೋದು? pH ಲೆವೆಲ್, ವಾಟರ್ ಟೆಂಪರೇಚರು, ಕಲರು ಇದೆಲ್ಲ ಕಂಟ್ರೋಲ್ ಮಾಡುತ್ತೆ, ಬೆನಿಫಿಟಿಯಲ್ ಬ್ಯಾಕ್ಟೀರಿಯಾ ಕೂಡ ಬೆಳೆಯುತ್ತೆ ಅಂತ. ಸೊ ಇವಾಗ ನಾನು ಹೇಳಿದ ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಷಯಗಳೆಲ್ಲ ನಡೆಯುತ್ತೆ. ಅಂಡ್ ತುಂಬಾನೇ ಈ ಒಂದು ಕಾನ್ಸೆಪ್ಟ್ ಯೂಸ್ ಮಾಡೋದು ನಮ್ಮ ಬೀಟಾ ಫಿಶ್ ಫಾರ್ಮ್ಸ್. ಈ ತರ ಒಂದು ಕಾನ್ಸೆಪ್ಟ್ ಅಲ್ಲೇ ತುಂಬಾ ಜನ ಮನೇಲೆ ಒಂದು ದೊಡ್ಡ ಸೈಜ್ ಅಕ್ವೇರಿಯಂ ಇಟ್ಟಿರ್ತೀರಾ, ಆ ಒಂದು ಅಕ್ವೇರಿಯಂ ಕ್ಲೀನ್ ಮಾಡಕ್ಕೆ ಒದಾಡ್ಬಿಡ್ಬಿಡ್ತೀರಾ. ಸೊ ಆ ತರ ಎಲ್ಲ ಒದಾಡೋದೇ ಇನ್ಮೇಲೆಲ್ಲ ಬೇಕಾಗಿಲ್ಲ. ಸೊ ಈ ಒಂದು ಹ್ಯಾಲ್ವೆನ್ ಲೀಫ್ ನ ನೀವು ಹಾಕಿ ಪ್ರತಿ ಒಂದು ದಿನ ನೀವು ಕ್ಲೀನ್ ಮಾಡಿದ್ರೆ, ಆ ಒಂದು ಟೈಮಲ್ಲಿ ಒಂದು ಹ್ಯಾಲ್ವೆನ್ ಲೀಫ್ ನ ಅದು ಪಿಕ್ ಹಾಕಿರ್ತೀನಿ ನೋಡಿ, ಆ ಒಂದು ಪಿಕ್ಕಲ್ಲಿ ಇರೋ ತರಾನೇ ಒಂದು ಸ್ಟೆಪ್ ಇರುತ್ತೆ. ಆ ಒಂದು ಸ್ಟೆಪ್ ನ ನೀವು ಫಾಲೋ ಮಾಡಿ. ಇಲ್ಲಿ ತನಕ ಈ ಒಂದು ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ಸೊ ಆ ತರ ಒಂದು ಸ್ಟೆಪ್ ನ ಫಾಲೋ ಮಾಡಿ ಈ ಒಂದು ಹ್ಯಾಲ್ವೆನ್ ಲೀಫ್ ನ ಅದ್ರೊಳಗಡೆ ಒಂದೇ ಒಂದು ಪೀಸ್ ಆಫ್ ಈ ತರ ಕಟ್ ಮಾಡಿರೋ ತರ ಒಂದು ಪೀಸ್ ನ ಅದ್ರೊಳಗಡೆ ಹಾಕಿ. ಸೊ ಟೋಟಲಿ ಇದು ಏನು ಈ ಪುಡಿ ಆಗತ್ತಲ್ಲ, ಸೊ ಈ ಕಾನ್ಸೆಪ್ಟ್ ಏನಿರುತ್ತೆ ಅದ್ರಲ್ಲಿ ಇರಲ್ಲ. ಒಂದು ಪೇಪರ್ ಇರುತ್ತೆ, ಒಂದು ಟಿಶ್ಯೂ ಪೇಪರ್ ಇರುತ್ತಲ್ಲ, ಸಾರಿ ಟಿಶ್ಯೂ ಒಂದು ಪೇಪರ್ ತರ ಇರುತ್ತೆ ಅನ್ಕೊಳ್ಳಿ. ಆ ಒಂದು ಕಾನ್ಸೆಪ್ಟ್ ನಿಮ್ ಮೇಲೇನೆ ತೆಲ್ತಿರುತ್ತೆ. ಸೊ ಕಲರು ಚೇಂಜ್ ಆಗುತ್ತೆ, ಬ್ಯಾಕ್ಟೀರಿಯಾನು ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಾಕ್ಟಿಕಲ್ ಆಗಿರೋ ಒಂದು ವಿಡಿಯೋ. ಸೊ ಅಲ್ಲಲ್ಲಿ ಒಂದೊಂದ್ ತರ ಇರುತ್ತೆ. ಸೊ ಕನ್ಫರ್ಮ್ ಆಗಿ ಈ ಒಂದು ವಿಡಿಯೋ ಫುಲ್ ಆಗಿ ನೋಡಿರ್ತೀರಾ ಅಂತ ಅನ್ಕೊಂತಾ ಇದ್ದೀನಿ. ಅಂಡ್ ಈ ವಿಡಿಯೋ ತುಂಬಾನೇ ಡಿಫ್ರೆಂಟ್ ಆಗಿ ತಗೊಂಡ್ಬಂದಿದ್ದೀನಿ. ಕಾನ್ಸೆಪ್ಟೇ ಬೇರೆ ತರ ಇರುತ್ತೆ ಅಂಡ್ ಇದು ಪ್ರಾಕ್ಟಿಕಲ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಸೊ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡಿ ಅರ್ಥ ಮಾಡಿಸಿ. ಒಬ್ಬ ಇರ್ತಾನೆ ನಮ್ಮ ಗ್ಯಾಂಗ್ ಅಲ್ಲೇ ಒಬ್ಬ ಇರ್ತಾನೆ, ಅವನು ಯಾವ್ದಾವ್ದೋ ಮರದುಗಳಲ್ಲೆಲ್ಲ ಮಸ್ತಾಗಿ ಈ ತರದೊಂದು ಲಿಫ್ಟ್ ನ ಕಿತ್ಕೊಂಡ್ಬಂದು ಹಿಂಗ್ ವಾಟರ್ ಒಳಗಡೆ ಬಿಸಾಕಿದ್ದು ಒಬ್ಬ ಖಂಡಿತವಾಗ್ಲೂ ಗ್ಯಾಂಗ್ ಅಲ್ಲಿ ಇರ್ತಾನೆ. ಅವನ್ಗೆ ಈ ಒಂದು ವಿಡಿಯೋನ ಟ್ಯಾಗ್ ಮಾಡ್ಬಿಟ್ಬಿಡಿ. ಅದೇ ತರ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಇವೆಲ್ಲಾನು ಮಾಡಿ. ಅದೇ ತರ ಹೊರಗಡೆ ಎಲ್ಲ ದಯವಿಟ್ಟು ಟ್ರಾವೆಲ್ ಮಾಡ್ಬೇಕಂದ್ರೆ ಹುಷಾರಾಗೆ ಎಲ್ಲ ಕಡೆ ಟ್ರಾವೆಲ್ ಮಾಡಿ ಗುರು. ಸೊ ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ದಯವಿಟ್ಟು ಎಲ್ಲಾನ ಟ್ರಾವೆಲ್ ಮಾಡ್ಬೇಕಂದ್ರೆ ಸೇಫ್ ಅಂಡ್ ಸೆಕ್ಯೂರ್ ಆಗಿರ್ರಿ. ಅದೇ ತರ ನೀವಿರೋ ಜಾಗದಲ್ಲಿ ಆರಾಮಾಗೆ ಸೇಫ್ ಆಗಿರ್ರಿ, ನಾನು ಇರೋ ಜಾಗದಲ್ಲಿ ಆರಾಮಾಗೆ ಇರ್ತೀನಿ. ಓಕೆ ಗುರು, ಈ ಒಂದು ವಿಡಿಯೋ ಅರ್ಥ ಆಗಿದೆಯೋ ಇಲ್ಲ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ, ಅರ್ಥ ಆಗಿರತ್ತೆ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡಿರ್ತೀನಿ. ದಯವಿಟ್ಟು ಏನು ಎತ್ತ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ ಗುರು, ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್.